ಹಾಯ್ ಹಲೋ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡಿ, ಒಂದು ಹಾಂಡೇ ಕಾರ್ ಒಂದು ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಒಂದು ಫಸ್ಟ್ ಟಾಪ್ ಸ್ಥಾನದಲ್ಲಿ ಬರೋದೇ ಈ ಕಾರು. ಏನಂತ ಸ್ಪೆಷಲ್ಲು ಅಂತ ನೋಡೋಕ್ಕೆ ಹೋದರೆ ತೋರಿಸ್ತೀನಿ ಬನ್ನಿ. ಫಸ್ಟ್ ವ್ಯೂ ನೋಡ್ಕೊಳ್ಳಿ. ಫ್ರಂಟ್ ಹೂವಿನಾರ ಹಾಕಿದ್ದಾರೆ. ಮತ್ತು ಹೊಸ ಕಾರಿಗೆಲ್ಲ ಒಂಥರ ಟೇಪ್ ಥರ ಬರುತ್ತಲ್ಲ ಫ್ರಂಟ್ ಬಾನೆಟ್ ಹತ್ರ, ಅಲ್ಲಿ ಆ ಥರ ಬಂದಿದೆ. ಸೂಪರಾಗಿ ಲುಕ್ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಸೀಟ್ಸ್ ನೋಡಿ, ಲೆದರು ವೈಟ್ ಇದೆ. ಮತ್ತು ಆ ಕಡೆ ಸೈಡ್ ಫಿನಿಶಿಂಗ್ ಮಾತ್ರ ಬ್ಲ್ಯಾಕ್ ಇದೆ. ನಂಬರ್ ಬೋರ್ಡ್ ಏನು ಹಾಕಿಲ್ಲ, ಅದೊಂದು ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೇ. USA ಅಂತ ಇದೆ. ನಮ್ಮ ಇಂಡಿಯಾ ಗೇಮು USA ಹೋಗ್ಬಿಟ್ಟಿದೆ, ಏನು ಮಾಡೋಣ. ಸರಿ, ಓಕೆ, ಇವಾಗ ಕಾರ್ ಒಳಗೆ ಹೋಗೋಣ. ಸರಿ, ಓಕೆ. ಇಂಟೀರಿಯರ್ ನೋಡಿ ಹೀಗಿದೆ. ಓಕೆ, ಒಂದು ಸಕ್ಕದಾಗಿರೋ ವಿಷಯ ಅಂದರೆ ಮಾತ್ರ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಸ್ಟಾರ್ಟ್ ಆಗೋ ಸೌಂಡ್ ನೋಡಿ, ಎಕ್ಸಾಸ್ಟ್ ಸೌಂಡ್ ನೋಡಿ ನೀವು. ಟರ್ಬೋ ಇಂಜಿನ್ನು ಗಾಡಿ. ಓಕೆ, ಇವಾಗ ಮೂವ್ ಮಾಡೋಣ. ಫಸ್ಟ್ ಇದನ್ನು ಆ್ಯನಿಮೇಷನ್ ಕೀ ನೋಡಿ. ಫಸ್ಟ್ನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಈ ಗ್ಲಾಸ್ಗಳೆಲ್ಲ ಕೆಳಗಿಳಿಯುತ್ತೆ. ಆಮೇಲೆ ಎರಡನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಫ್ರಂಟ್ ಹೂವಿನಾರ ಮತ್ತು ಟೇಪ್ ಇತ್ತಲ್ಲ ಅದು ಹೋಗುತ್ತೆ. ಮೂರನೇ ಆ್ಯನಿಮೇಷನ್ ಕೀ ಮಾತ್ರ ಸಕ್ಕದಾಗಿದೆ ನೋಡಿ, ಮಿಸ್ ಮಾಡಬೇಡಿ. ಮೂರನೇ ಆ್ಯನಿಮೇಷನ್ ಕೀ ನೋಡಿ, ಫ್ರಂಟ್ ಮೇಲ್ಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ನೋಡಿ. ಈ ಫಸ್ಟಿನ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಸನ್ ರೂಫ್ ಓಪನ್ ಆಗಿ ಮೇಲ್ಗಡೆ ಒಬ್ಬ ನಿಂತಿರ್ತಾನೆ. ಒಂದನೇ ಆ್ಯನಿಮೇಷನ್ ಕೀ ಕ್ಲೋಸ್ ಮಾಡಿದ್ರೆ ಎಲ್ಲ ಗ್ಲಾಸೆಲ್ಲ ಇದು ಕ್ಲೋಸ್ ಆಗುತ್ತೆ. ಎರಡನೇ ಆ್ಯನಿಮೇಷನ್ ಕೀ ಆಫ್ ಮಾಡಿದ್ರೆ ಫ್ರಂಟ್ ಹೂವಿನಾರ ಮತ್ತು ಟೇಪ್ ಎಲ್ಲ ಬರುತ್ತೆ. ಮೂರನೇ ಆ್ಯನಿಮೇಷನ್ ಕೀ ಕ್ಲೋಸ್ ಮಾಡಿದ್ರೆ ಅವ್ನು ಕೆಳಗೆ ಹೋಗ್ತಾನೆ ಮತ್ತು ಸನ್ ರೂಫ್ ಕ್ಲೋಸ್ ಆಗುತ್ತೆ ನೋಡಿ. ವೈಪರ್ ಬಟನ್ ಆನ್ ಮಾಡಿದ್ರೆ ಕ್ಲೀನಾಗಿ ವೈಪರ್ ಎಲ್ಲ ಕ್ಲೀನ್ ಆಗುತ್ತೆ, ನೀರೆಲ್ಲ ಹನಿಯೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಡೋರ್ ಬಟನ್ ನೋಡಿದ್ರೆ ಅಷ್ಟೇ, ಡೋರ್ ಓಪನ್ ಆಗಲ್ಲ, ಇದು ಕಾಣಲ್ಲ ಡೋರ್ ಓಪನ್ ಆಗಿರೋದು, ಆದರೆ ಪ್ಯಾಸೆಂಜರ್ ಎತ್ಕೊತಾರೆ. ಓಕೆ, ಇವಾಗ ರೆಡಿ ಮಾಡೋಣ ಬನ್ನಿ. ನಾನು ಯೂಸ್ ಮಾಡ್ತಿರೋದು ಕರ್ನಾಟಕ ಟ್ರಾಫಿಕ್ ರೂಲ್ಸು. ಅದಕ್ಕಾಗಿ ಈ ಫೈರ್ ಎಸ್ಟಿಮೇಷನ್ ಗಾಡಿ ಮತ್ತು ಇನೋವಾ ಕಾರ್ದು ಮತ್ತು KSRTC ಬಸ್ನೆಲ್ಲ ನೋಡೋಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡಿ, KSRTC ಇದು ಗ್ರಾಮಾಂತರ ಸಾರಿಗೆ ಹೋಗ್ತೀವಲ್ಲ, ಮತ್ತಿಲ್ಲಿ KSRTC ಇದು ಯಾವುದೋ ರೂಟ್ ಗೊತ್ತಿಲ್ಲ, ಬ್ಲೂ ಗಾಡಿ. ನಾರ್ಮಲ್ ಫ್ಲ್ಯಾಟ್ ಲೋಡಲ್ಲಿ ಮಾತ್ರ ಇದರ ಸ್ಪೀಡು 250 ಹೋಗುತ್ತೆ. ಅಪ್ಪಲ್ಲಿದ್ದಾಗ ಮಾತ್ರ 110-120 ಹೋಗುತ್ತೆ ಅಷ್ಟೇ. ಫ್ಲ್ಯಾಟ್ ರೋಡಲ್ಲಿದ್ದರೆ 250. ಓಕೆನಾ. ಫ್ರಂಟ್ ಒಂದು ಬಸ್ ಬಂತು ನೋಡಿ. ನಾನು ಮೊದಲೇ ಹೇಳಿರ್ತೀನಿ, ನನ್ನ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಲಿಂಕ್ ಸಿಗಲ್ಲ. ನಿಮಗೆ ಈ ಮೋಡ್ಗಳನ್ನೆಲ್ಲ ಬೇಕು ಅಂದರೆ ಕ್ರೇಜಿ ಗೇಮಿಂಗ್ ಮತ್ತು ಯೂಟ್ಯೂಬ್ ಚಾನಲ್ ಅಂತ ಇದೆ, ಅವ್ರ ಹತ್ರ ಹೋಗಿ ಸರ್ಚ್ ಮಾಡಿದ್ರೆ ಕ್ರೇಜಿ ಗೇಮಿಂಗ್ ಕನ್ನಡ ಅಂತ, ಅವ್ರ ಹತ್ರ ಹೋಗಿ ಇವೆಲ್ಲ ಮೋಡ್ಸ್ಗಳೆಲ್ಲ ಅವ್ರು ಲಿಂಕ್ ಕೊಟ್ಟಿರ್ತಾರೆ. ಅವ್ರು ಶೇರ್ ಮೋಡ್ಸಿಂದ ಡೌನ್ಲೋಡ್ಸ್ ಕೊಟ್ಟಿರ್ತಾರಲ್ವ, ಆ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಬೋದು ನೀವು ಆರಾಮಾಗಿ. ಏನು ಅಷ್ಟು ರಿಸ್ಕ್ ಇರಲ್ಲ, ಅವ್ರು ಕ್ಲೀನಾಗಿ ತಿಳಿಸ್ಕೊಡ್ತಾರೆ ಹೇಗೆ ಅಂತ. ನಾವು ಅವರಿಂದನೇ ಎಲ್ಲ ಹಾಕೊಂಡೆ ಕಲ್ತಿರೋದು.
ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ಒಂದು ಎಷ್ಟೇ ಗುದ್ದಿದ್ರು ನಿಮ್ಮ ಲೈಫ್ ಲೈನ್ ಕಮ್ಮಿ ಆಗಲ್ಲ ಇದು. ನೋಡಿ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಕೆಳಗಡೆ ಏನೂ ಆಗಲ್ಲ, ಒಂದು ಪಾಯಿಂಟ್ಸ್ ಕೂಡ ಕಮ್ಮಿ ಆಗಲ್ಲ. ಈ KSRTC ಬಸ್ ಬರ್ತದೆ ಗೊತ್ತಿಲ್ಲ ನೋಡಿ, ಏನೂ ಆಗಲ್ಲ ನೋಡಿ. 100 ಅಲ್ಲೇ ಇದೆ, ಇನ್ನು ಏನೂ ಆಗಲ್ಲ ಅದಕ್ಕೆ. ಅದೇ ಇವಾಗ ಕೇರಳ ಟ್ರಾಫಿಕ್ ಮೋಡ್ ಹಾಕ್ಕೊಳ್ರಿ ಅಂದರು ಎಲ್ಲ ಡ್ಯಾಮೇಜಸ್ ಮತ್ತೆ ಒಂದೇ ಸತಿ ಬಂದುಬಿಡ್ತವೆ. ನಿಮಗೆ ಅದು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ, ಹಂಗಾಗುತ್ತೆ. ಈಗ ಘಾಟ್ ಸೆಕ್ಷನ್ ರೂಟ್ ಸ್ಟಾರ್ಟ್ ಆಗಿದೆ. ಅಲ್ಲೇ ನಮ್ಮ ಊರು ಮಲೆನಾಡು ಹೋದಂಗೆ ಆಗುತ್ತೆ. ಈಗ ಇಂಟೀರಿಯರ್ ಕೂತ್ಕೊಂಡು ಆಡಬೇಕು, ಸಖತ್ ಮಜಾ ನೋಡಿ. ಅಪ್ಪಲ್ಲಿ ಹೋಗ್ತಾ 77 ಇದೆ, ಅಪ್ಪಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಈ ಗುಂಡಿಗಳಿರ್ತವೆ, ಅದು ನೋಡ್ಕೊಳ್ಬೇಕು ನಾವು. ಗುಂಡಿ ಅಂತೀನಿ, ಗೋಡೆ. ಮತ್ತೆ ಬಿಡೋದು, ನಮ್ಮ ಕೆಲಸ ಏನು ಹೋಗೋದಷ್ಟೇ. ಎಕ್ಸಾಕ್ಟ್ ಸೌಂಡು ಫುಲ್ ಕಿವಿಗೆ ಅಂತ ಇದೆ. ನಮ್ಮ ವಾಯ್ಸ್ ಕೇಳಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ, ನೋಡಿ ಕೇಳಿಸ್ಕೊಳ್ಳಿ ಅದನ್ನು ವಾಯ್ಸ್ನ. ಅಣ್ಣ ನಿಲ್ಲೋಣ. ಏನು ಅವರೇ ನುಗ್ಗಿಸ್ಕೊಂಡು ಬರ್ತಾ ಇರ್ತಾರ. ಈಗ ಟಚ್ ಆದರೆ ಅವ್ರು 4 ಟಿಕೆಟ್ ಹಾಕೊಂಡು ಹೋಗ್ತಾರೆ, ಎಲ್ಲ ರೋಡೆಲ್ಲ ಜಾಮ್ ಆಗುತ್ತೆ. ಮೋಸ್ಟ್ಲಿ ಗಾಡಿಗಳಿಗೆಲ್ಲ ರಿವರ್ಸ್ ಗೇರ್ ಇಲ್ಲ ಅಂತ ಕಾಣುತ್ತೆ. ಫ್ರಂಟ್ ಹೋಗಿ ನಿಂತ್ರೆ ಜಾಮ್ ಆದರೆ ರಿವರ್ಸೇ ಹೋಗಲ್ಲ, ಬಂದು ಇಕ್ತಾ ಇರ್ತಾರೆ. ಸ್ಕೂಲ್ TT ಬಸ್ಸು, ಸ್ಕೂಲ್ ಬಸ್ಸು. ಯಾವುದೇ ಗಾಡಿ ಬದಲಾಗಿ ಫ್ರಂಟಲ್ಲಿ ಹಿಂಗೆ ಬರ್ತಾರೆ. ಒಂದು ಹಾರ್ನ್ ನೋಡಿ ಅಲ್ಲ, ಒಂದು ನೋಡಿ ಕಾಣಲ್ಲ ನೋಡಿ. ಅಣ್ಣ ತಡಿಯೋಣ, ಹೋಗ್ತೀನಿ ನಾನು. TT ರಿವರ್ಸು ಹೊಡಿಯೋದೇನು ಬೇಕಾಗಿಲ್ಲ, ಅದೇ ಹೋಗ್ತಾ ಇದೆ, ಹೊಡಿಬೇಕಾಗುತ್ತೆ. ಇದಕ್ಕೆ ಫ್ರಂಟ್ ಇಂಜಿನ್, ಬ್ಯಾಕ್ ಇಂಜಿನ್ ಅಲ್ಲ, ಫ್ರಂಟ್ ಇಂಜಿನ್. ಕೆಲವಕ್ಕೆಲ್ಲ ಬ್ಯಾಕ್ ಇರುತ್ತೆ, ಇದಕ್ಕೆ ಫ್ರಂಟ್ ಇಂಜಿನ್. ನೋಡ್ಕೊಂಡೇ ಇಲ್ಲ. ಅದ್ರ ಮೇಲೆ ಹತ್ತಿದ್ರೆ ಎಗರಾಗುತ್ತೆ ಗಾಡಿ. ಇಲ್ಲ ಬಸ್ ಹಾರ್ನ್ಗಳೇ ಕೊಟ್ಟವ್ರು. ಸ್ವಲ್ಪ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ.
ಕೆಳಗೆ ಹೋಯ್ತು ಗಾಡಿ. ಇದೊಂದು ತೋರಿಸಿಲ್ಲ ನಿಮಗೆ, ಬ್ಯಾಕ್ ಸೈಡ್ ಕ್ಯಾಮ್ರಾ ಓಪನ್ ಆಗುತ್ತೆ ಫಸ್ಟ್ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ. ನೋಡಿ ಫುಲ್ಲು ಮೇಲ್ಗಡೆ ಒಂದು ಡ್ರೋನ್ ಥರ ಹೋಗುತ್ತೆ. ನಾವಿಲ್ಲಿ ಮೂವ್ ಆಗ್ತಿದ್ದಾಗ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ನೋಡಿ. ನೋಡಿ 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 ನಾನು ಸ್ವಲ್ಪ ಕ್ರಾಶ್ ಮಾಡಿದ್ದೀನಿ. ಅಲ್ಲಿ ಫ್ರಂಟ್ ಗುಂಡಿ ಇದೆ, ಅದು ಕಾಣಲ್ಲ ನನಗೆ. ಇಲ್ಲಿ ನೋಡಿ ಇಳಿಸಿದಾಗ ಗೊತ್ತಾಗುತ್ತೆ ನೋಡಿ. ಹಾಂ, ಇವಾಗ ಎಂಟ್ರಿ ಆಗಿದೆ ರೆಗ್ಯುಲರಿಟಿಗೆ. ಓಕೆ, ಹೀಗೆ ಇದು ಕಾಣುತ್ತೆ. ಒಂದನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ, ಒಂದನೇ ಆ್ಯನಿಮೇಷನ್ ಕ್ಲಿಕ್ ಮಾಡ್ತು ಅಂದರೆ ಇದು ವಿಂಡೋಸ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆನಾ? ಸರಿ, ಫುಲ್ಲು ಒಂದು ಸುತ್ತ ನೋಡ್ಕೊಂಬಿಡೋಣ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಮೋಡ್ ತರ್ತೀನಿ ನಿಮಗೆ. ಸಕ್ಕತ್ತಾಗಿರೋ ಮೋಡೇ ತರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್.